ರಾಜ್ಯದಲ್ಲಿ ಸಾರಿಗೆ ಇಲಾಖೆಯ ಮುಷ್ಕರ ಪ್ರಾರಂಭ ಆಗಿದೆ. ಈ ಸರ್ಕಾರ ಬಂದ ಮೇಲೆ ಯಾವ ಇಲಾಖೆಗೂ ಸರಿಯಾಗಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆ ಈ ಸರ್ಕಾರ ಬಂದಾಗಿಂದನೂ ಕೂಡ ಆ ಬೇಡಿಕೆಯನ್ನ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳು ಮುಂದೂಡ್ತಾ ಇದ್ರು. ಕಾರಣ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಖಾಲಿ ಆಗಿದೆ. ಈಗ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 38 ತಿಂಗಳ ಏನು ಅರಿಯರ್ಸ್ ಬರಬೇಕಾಗಿದೆ, ಅದ್ರ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾದಂತ ಬೇಡಿಕೆಯನ್ನ ಸರ್ಕಾರ ಈಗಾಗಲೇ ಈಡೇರಿಸಬೇಕಾಗಿತ್ತು. ನೌಕರರು ಮುಷ್ಕರ ಹೋಗೋವರೆಗೂ ಕೂಡ ಮೀನಾವೇಶ ಎಣಿಸಬಾರ್ದಾಗಿತ್ತು. ಇದು ಸರ್ಕಾರದ ಫೇಲೂರು. ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅದನ್ನ ಕ್ಲಿಯರ್ ಮಾಡಬೇಕಾಗಿತ್ತು. ಹಂತವಾಗಾದ್ರೂ ಮಾಡ್ಬೇಕು, ಇದ್ರ ಒಟ್ಟೆ ಟೈಮ್ ಆದ್ರೂ ಮಾಡ್ಬೇಕಾಗಿತ್ತು. ಯಾವುದು ಮಾಡದೆ ಇವತ್ತು ಸಾರಿಗೆ ಇಲಾಖೆ ಸ್ಟ್ರೈಕ್ ಬಂದಿದೆ ಅಂತೇಳಿ 26 ತಿಂಗಳದು ಬಿಡುಗಡೆ ಮಾಡಕ್ಕೆ ಹೊರಟಿದ್ದಾರೆ. ಈಗ ಅದನ್ನ ಸಾರಿಗೆ ಇಲಾಖೆ ನೌಕರರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ರಾಮಲಿಂಗಾರೆಡ್ಡಿ ಅವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬ್ಯಾಲೆನ್ಸ್ ಬಿಟ್ಟು ಹೋಗಿದ್ರು ಅಂತ. ನಾನು ರಾಮಲಿಂಗಾರೆಡ್ಡಿಗೂ ಕೇಳ್ತೀನಿ, ಮುಖ್ಯಮಂತ್ರಿಗೂ ಕೇಳ್ತೀನಿ, ನೀವು 2018ರಲ್ಲಿ ಬಿಟ್ಟು ಹೋದಾಗ ಏನೇನು ಸಾಲ ಬಿಟ್ಟು ಹೋಗಿದ್ರಿ ಜನಗಳಿಗೆ ಹೇಳಿ, ಅದನ್ನು ಹೇಳಿ. ನಾನು 2009ರಿಂದ 2013ರವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಹಾಗೇನ ನಾ ಸಾಲ ಬಿಟ್ಟು ಹೋಗಿದ್ದನ ಹೇಳಿ, ಅದನ್ನು ಹೇಳಿ. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನ ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ. ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ದೇಶದಲ್ಲಿರುವಂತ ಎಲ್ಲಾ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ಯಾಕಂದ್ರೆ ಯಾರು ಪ್ರಯಾಣಿಕರನ್ನೇ ರಿಸ್ಟ್ರಿಕ್ಷನ್ ಮಾಡಿತ್ತು, ಸರ್ಕಾರನೇ ಪ್ರಯಾಣ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಮಾಡಿತ್ತು. ನ್ಯಾಚುರಲ್ ಆಗಿ ಲಾಸ್ ಆಗೇ ಆಗುತ್ತೆ. ಅದನ್ನ ಹೋಲಿಕೆ ಮಾಡಿ ಯಡಿಯೂರಪ್ಪ ಇದ್ದಾಗ ಆಗಿತ್ತು, ಬೊಮ್ಮಾಯಿ ಇದ್ದಾಗ ಆಗಿತ್ತು ಅಂತ ಹೇಳ್ತು ನಾಚಿಕೆಗೇಡಿನ ಸಂಗತಿ. ಸತ್ಯ ಸಂಗತಿ ಬಿಡುಗಡೆ ಮಾಡಲಿ. 2009ರಿಂದ 2013ರವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಅದರಿಂದ ಅದೇನೋ ಹೇಳ್ತಾರಲ್ಲ, ಕುಣಿಯಕ್ಕಾಗದೆ ನೆಲ ಡೊಂಕು ಅಂತ ಹೇಳುವಂತ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಇದೊಂದೇ ಇಲಾಖೆ ಆಗಿದ್ರೆ ಪರವಾಗಿಲ್ಲ. ಯಾವ ಇಲೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಸ್ಟ್ರೈಕ್ಗೆ ರೆಡಿ ಆಗ್ತಾ ಇದ್ದಾರೆ, ಅವರು ಕಾಲ್ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಅವರು ಕೂಡ ಈಗಾಗಲೇ ಸ್ಟ್ರೈಕ್ ಮಾಡೋಂಥದ್ದಕ್ಕೆ ಧುಮುಕಿದ್ದಾರೆ. ಇನ್ಮೇಲೆ ಈ ಸರ್ಕಾರ ಕಳೆದ 3 ವರ್ಷ ಮಾಡಿದ ತಪ್ಪುಗಳಿಗೆ ಇನ್ ಮುಂದೆ ಬೆಲೆ ತೆರಬೇಕಾಗ್ತದೆ ಸರ್ಕಾರ. 2 ವರ್ಷ ಸರ್ಕಾರ ಪಾಪರಾಗಿರುವಂಥದ್ದಕ್ಕೆ ಒಂದು ಕೈಗನ್ನಡಿ ಇವತ್ತು ಇವೆಲ್ಲನೂ ಕೂಡ. ಅದರಿಂದ ಸರ್ಕಾರ ಕೂಡಲೇ ನೌಕರರ ಬೇಡಿಕೆ ಏನಿದೆ ಅದನ್ನ ಈಡೇರಿಸಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಹಾಕಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಕಸ ಹಾಕಕ್ಕೆ ಜಾಗ ಇಲ್ಲ ಅಂದ್ರೆ ನಮ್ಮನೆ ಮುಂದೆನೆ ಹಾಕಿ, ಅದಕ್ಕೇನಂತೆ. ನೀವು ನಿಭಾಯಿಸ್ಬೇಕಾಗಿದ್ದವ್ರು ನೀವು. ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಅಲ್ಲಿನ ಬಿಜೆಪಿ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಳ್ಳಿಯ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ ಸರಿಯಾದಂತ ಹಳ್ಳಿಗೆ ಸವಲತ್ತುಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಕಳೆದ 2.5 ವರ್ಷದಿಂದ ಯಾವುದೇ ರೀತಿ ಸವಲತ್ತುಗಳನ್ನ ಕೊಟ್ಟಿಲ್ಲ. ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಾಗ ಆ ಭಾಗಕ್ಕೆ ಎಲ್ಲಿ ಕಸ ಹೋಗುತ್ತೋ ಆ ಭಾಗಕ್ಕೆ ಅಭಿವೃದ್ಧಿಗೆ ಹಣವನ್ನ ಬಿಡುಗಡೆ ಮಾಡಿದ್ವಿ. 106 ಕೋಟಿ ಹಣವನ್ನ ನಾವು ಬಿಡುಗಡೆ ಮಾಡಿದ್ವಿ. ಇವಾಗ ನಿಮ್ಗೆ ಬಿಡುಗಡೆ ಮಾಡಕ್ ಹಣ ಇಲ್ಲ. ಕಸ ಈಗಾಗಲೇ ರಾಶಿ ಬೆಂಗಳೂರಲ್ಲಿ ಬಿದ್ದಿದೆ, ಕಸದ ರಾಶಿ. ನಿಮ್ಗೆ ತೆಗಿಯಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಮಾಡಿ, ಜನರ ಪರವಾಗಿ ನಾವು ಅದನ್ನ ಸಹಿಸ್ಕೊಳಕ್ಕೆ ನಾವು ಸಿದ್ಧ ಇದ್ದೀವಿ. ಹೆಂಗೂ ಈ ಸರ್ಕಾರ ಪಾಪರ್ ಅನ್ನೋದನ್ನ
ಜನಕ್ಕೆ ಅರ್ಥ ಆಗಿದೆ. ಇನ್ ಕಸ ಸುರಿಸಿದ್ರೆ ಗ್ಯಾರಂಟಿ 100% ಪಾಪರ್ ಅಂತ ಜನನೇ ಅರ್ಥ ಮಾಡ್ಕಂತಾರೆ. ಜನನೇ ಚೀಮಾರಿ ಹಾಕ್ತಾರೆ. ಒಂದ್ಸರಿ ಹಾಕಿ ಯಾರೋ ಅದ್ಯಾರೋ ಫೈನ್ ಕಟ್ಟಿಲ್ಲ ಅಂತ ಹೇಳಿ ಅವ್ರ ಮನೆ ಮುಂದೆ ಹಾಕಿ ಜನ ಚೀಮಾರಿ ಹಾಕಿರೋದನ್ನ ನಾವು ನೋಡಿದಿರಿ. ಅದರಿಂದ ಈ ಗೊಡ್ಡು ಬೆದರಿಕೆಗಳೆಲ್ಲ ಬೇಡ. ಸಾಲು ಮಾಡಕ್ಕೆ ಏನ್ ಪ್ರಾಬ್ಲಮ್ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಕಳೆದ 6 ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲಪ್ಪ. ಪ್ರತಿ ತಿಂಗಳು 50 ಕೋಟಿ ಹಣ ಬಿಡುಗಡೆ ಮಾಡಬೇಕು ಕಸದ್ದು. ಪ್ರತಿ ತಿಂಗಳು 50 ಕೋಟಿ ಬಿಡುಗಡೆ ಮಾಡಬೇಕು. ಇದುವರೆಗೂ ಅಕ್ಟೋಬರ್ ಆದ್ಮೇಲೆ ಇದುವರೆಗೂ ಹಣನೇ ಬಿಡುಗಡೆ ಮಾಡಿಲ್ಲ ಕಸ ವಿಲೇವಾರಿ ಮಾಡೋರಿಗೆ. ಅಧ್ವಾನ ಆಗದಿರೋ ಇನ್ನೇನಾಗ್ತತೆ? ನಿಮ್ಮ ಹತ್ರ ಹಣ ಇದ್ದಿದ್ರೆ ಪ್ರತಿ ತಿಂಗಳು ಬಿಡುಗಡೆ ಮಾಡ್ಬೇಕಾಯ್ತು. ಅಟ್ಲೀಸ್ಟ್ 3 ತಿಂಗಳಿಗೆ ಒಂದ್ಸರಿ ಆದ್ರೂ ಬಿಡುಗಡೆ ಮಾಡ್ಬೇಕಾಯ್ತು. ಹಣ ಬಿಡುಗಡೆ ಮಾಡದೆ ಪಾಪರಾಗಿರುವಂತ ಸರ್ಕಾರ ಕಸನ ತಗೊಂಡು ನಮ್ಮನೆ ಮುಂದೆ ಹಾಕ್ತೀನಿ, ಬಿಜೆಪಿ ಆಫೀಸ್ ಹತ್ರ ಹಾಕ್ತೀನಿ ಅಂದ್ರೆ ಅದು ನಿಮ್ಮ ರಾಜಕೀಯ ದೌರ್ಬಲ್ಯ ತೋರಿಸುತ್ತೆ ಅಷ್ಟೇ. ಅದು ರಾಜ್ಯದಲ್ಲಿ ಸಾರಿಗೆ ಇಲಾಖೆಯ ಮುಷ್ಕರ ಪ್ರಾರಂಭ ಆಗಿದೆ. ಈ ಸರ್ಕಾರ ಬಂದ ಮೇಲೆ ಯಾವ ಇಲಾಖೆಗೂ ಸರಿಯಾಗಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆ ಈ ಸರ್ಕಾರ ಬಂದಾಗಿಂದನೂ ಕೂಡ ಆ ಬೇಡಿಕೆಯನ್ನ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳು ಮುಂದೂಡ್ತಾ ಇದ್ರು. ಕಾರಣ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಖಾಲಿ ಖಾಲಿ ಆಗಿದೆ. ಈಗ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 38 ತಿಂಗಳ ಏನು ಅರಿಯರ್ಸ್ ಬರಬೇಕಾಗಿದೆ, ಅದ್ರ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾದಂತ ಬೇಡಿಕೆಯನ್ನ ಸರ್ಕಾರ ಈಗಾಗಲೇ ಈಡೇರಿಸಬೇಕಾಗಿತ್ತು. ನೌಕರರು ಮುಷ್ಕರ ಹೋಗೋವರೆಗೂ ಕೂಡ ಮೀನಾವೇಶ ಎಣಿಸಬಾರ್ದಾಗಿತ್ತು. ಇದು ಸರ್ಕಾರದ ಫೇಲೂರು. ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅದನ್ನ ಕ್ಲಿಯರ್ ಮಾಡ್ಬೇಕಾಗಿತ್ತು. ಹಂತವಾಗಿ ಮಾಡ್ಬೇಕು, ಇದ್ರ ಒಟ್ಟೆ ಟೈಮ್ ಆದ್ರೂ ಮಾಡ್ಬೇಕಾಗಿತ್ತು. ಯಾವುದು ಮಾಡದೆ ಇವತ್ತು ಸಾರಿಗೆ ಇಲಾಖೆ ಸ್ಟ್ರೈಕ್ ಬಂದಿದೆ ಅಂತೇಳಿ 26 ತಿಂಗಳದು ಬಿಡುಗಡೆ ಮಾಡಕ್ಕೆ ಹೊರಟಿದ್ದಾರೆ. ಈಗ ಅದನ್ನ ಸಾರಿಗೆ ಇಲಾಖೆ ನೌಕರರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ರಾಮಲಿಂಗಾರೆಡ್ಡಿ ಅವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬ್ಯಾಲೆನ್ಸ್ ಬಿಟ್ಟು ಹೋಗಿದ್ರು ಅಂತ. ನಾನು ರಾಮಲಿಂಗಾರೆಡ್ಡಿಗೂ ಕೇಳ್ತೀನಿ, ಮುಖ್ಯಮಂತ್ರಿಗೂ ಕೇಳ್ತೀನಿ, ನೀವು 2018ರಲ್ಲಿ ಬಿಟ್ಟು ಹೋದಾಗ ಏನೇನು ಸಾಲ ಬಿಟ್ಟು ಹೋಗಿದ್ರಿ ಜನಗಳಿಗೆ ಹೇಳಿ, ಅದನ್ನು ಹೇಳಿ. ನಾನು 2009ರಿಂದ 2013ವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಹಾಗೇನ ಸಾಲ ಬಿಟ್ಟು ಹೋಗಿದ್ದನ ಹೇಳಿ, ಅದನ್ನು ಹೇಳಿ. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನ ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ. ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ದೇಶದಲ್ಲಿರುವಂತ ಎಲ್ಲಾ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ಯಾಕಂದ್ರೆ ಯಾರು ಪ್ರಯಾಣಿಕರನ್ನೇ ರಿಸ್ಟ್ರಿಕ್ಷನ್ ಮಾಡಿತ್ತು, ಸರ್ಕಾರನೇ ಪ್ರಯಾಣ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಮಾಡಿತ್ತು. ನ್ಯಾಚುರಲ್ ಆಗಿ ಲಾಸ್ ಆಗೇ ಆಗುತ್ತೆ. ಅದನ್ನ ಹೋಲಿಕೆ ಮಾಡಿ ಯಡಿಯೂರಪ್ಪ ಇದ್ದಾಗ ಆಗಿತ್ತು, ಬೊಮ್ಮಾಯಿ ಇದ್ದಾಗ ಆಗಿತ್ತು ಅಂತ ಹೇಳ್ತು ನಾಚಿಕೆಗೇಡಿನ ಸಂಗತಿ. ಸತ್ಯ ಸಂಗತಿ ಬಿಡುಗಡೆ ಮಾಡಲಿ. 2009ರಿಂದ 2013ವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಅದರಿಂದ ಅದೇನೋ ಹೇಳ್ತಾರಲ್ಲ, ಕುಣಿಯಕ್ಕಾಗದೆ ನೆಲ ಡೊಂಕು ಅಂತ ಹೇಳುವಂತ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಇದೊಂದೇ ಇಲಾಖೆ ಆಗಿದ್ರೆ ಪರವಾಗಿಲ್ಲ. ಯಾವ ಇಲೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಸ್ಟ್ರೈಕ್ಗೆ ರೆಡಿ ಆಗ್ತಾ ಇದ್ದಾರೆ, ಅವರು ಕಾಲ್ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಅವರು ಕೂಡ ಈಗಾಗಲೇ ಸ್ಟ್ರೈಕ್ ಮಾಡೋಂಥದ್ಕೆ ಧುಮುಕಿದ್ದಾರೆ. ಇನ್ಮೇಲೆ ಈ ಸರ್ಕಾರ ಕಳೆದ 3 ವರ್ಷ ಮಾಡಿದ ತಪ್ಪುಗಳಿಗೆ ಇನ್ ಮುಂದೆ ಬೆಲೆ ತೆರಬೇಕಾಗ್ತದೆ ಸರ್ಕಾರ. 2 ವರ್ಷ ಸರ್ಕಾರ ಪಾಪರಾಗಿರುವಂಥದ್ಕೆ ಒಂದು ಕೈಗನ್ನಡಿ ಇವತ್ತು ಇವೆಲ್ಲನೂ ಕೂಡ. ಅದರಿಂದ ಸರ್ಕಾರ ಕೂಡಲೇ ನೌಕರರ ಬೇಡಿಕೆ ಏನಿದೆ ಅದನ್ನ ಈಡೇರಿಸಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀವಿ.
ಪರವಾಗಿಲ್ಲ ಹಾಕಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಕಸ ಹಾಕಕ್ಕೆ ಜಾಗ ಇಲ್ಲ ಅಂದ್ರೆ ನಮ್ಮನೆ ಮುಂದೆನೆ ಹಾಕಿ, ಅದಕ್ಕೇನಂತೆ. ನೀವು ನಿಭಾಯಿಸ್ಬೇಕಾಗಿದ್ದವ್ರು ನೀವು. ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಅಲ್ಲಿನ ಬಿಜೆಪಿ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಳ್ಳಿಯ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ ಸರಿಯಾದಂತ ಹಳ್ಳಿಗೆ ಸವಲತ್ತುಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಕಳೆದ 2.5 ವರ್ಷದಿಂದ ಯಾವುದೇ ರೀತಿ ಸವಲತ್ತುಗಳನ್ನ ಕೊಟ್ಟಿಲ್ಲ. ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಾಗ ಆ ಭಾಗಕ್ಕೆ ಎಲ್ಲಿ ಕಸ ಹೋಗುತ್ತೋ ಆ ಭಾಗಕ್ಕೆ ಅಭಿವೃದ್ಧಿಗೆ ಹಣವನ್ನ ಬಿಡುಗಡೆ ಮಾಡಿದ್ವಿ. 106 ಕೋಟಿ ಹಣವನ್ನ ನಾವು ಬಿಡುಗಡೆ ಮಾಡಿದ್ವಿ. ಇವಾಗ ನಿಮ್ಗೆ ಬಿಡುಗಡೆ ಮಾಡಕ್ ಹಣ ಇಲ್ಲ. ಕಸ ಈಗಾಗಲೇ ರಾಶಿ ರಾಶಿ ಬೆಂಗಳೂರಲ್ಲಿ ಬಿದ್ದಿದೆ, ಕಸದ ರಾಶಿ. ನಿಮ್ಗೆ ತೆಗಿಯಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಮಾಡಿ, ಜನರ ಪರವಾಗಿ ನಾವು ಅದನ್ನ ಸಹಿಸ್ಕೊಳಕ್ಕೆ ನಾವು ಸಿದ್ಧ ಇದ್ದೀವಿ. ಹೆಂಗೂ ಈ ಸರ್ಕಾರ ಪಾಪರ್ ಅನ್ನೋದನ್ನ ಜನಕ್ಕೆ ಅರ್ಥ ಆಗಿದೆ. ಇನ್ ಕಸ ಸುರಿಸಿದ್ರೆ ಗ್ಯಾರಂಟಿ 100% ಪಾಪರ್ ಅಂತ ಜನನೇ ಅರ್ಥ ಮಾಡ್ಕಂತಾರೆ, ಜನನೇ ಚೀಮಾರಿ ಹಾಕ್ತಾರೆ. ಒಂದ್ಸರಿ ಹಾಕಿ ಯಾರೋ ಅದ್ಯಾರೋ ಫೈನ್ ಕಟ್ಟಿಲ್ಲ ಅಂತ ಹೇಳಿ ಅವ್ರ ಮನೆ ಮುಂದೆ ಹಾಕಿ ಜನ ಚೀಮಾರಿ ಹಾಕಿರೋದನ್ನ ನಾವು ನೋಡಿದೀವಿ. ಅದರಿಂದ ಈ ಗೊಡ್ಡು ಬೆದರಿಕೆಗಳೆಲ್ಲ ಬೇಡ. ಸಾಲು ಮಾಡಕ್ಕೆ ಏನ್ ಪ್ರಾಬ್ಲಮ್ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಕಳೆದ 6 ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲಪ್ಪ. ಪ್ರತಿ ತಿಂಗಳು 50 ಕೋಟಿ ಹಣ ಬಿಡುಗಡೆ ಮಾಡಬೇಕು ಕಸದ್ದು. ಪ್ರತಿ ತಿಂಗಳು 50 ಕೋಟಿ ಬಿಡುಗಡೆ ಮಾಡಬೇಕು. ಇದುವರೆಗೂ ಅಕ್ಟೋಬರ್ ಆದ್ಮೇಲೆ ಇದುವರೆಗೂ ಹಣನೇ ಬಿಡುಗಡೆ ಮಾಡಿಲ್ಲ ಕಸ ವಿಲೇವಾರಿ ಮಾಡೋರ್ಗೆ. ಅಧ್ವಾನ ಆಗದಿರೋ ಇನ್ನೇನಾಗ್ತತೆ? ನಿಮ್ಮ ಹತ್ರ ಹಣ ಇದ್ದಿದ್ರೆ ಪ್ರತಿ ತಿಂಗಳು ಬಿಡುಗಡೆ ಮಾಡ್ಬೇಕಾಯ್ತು. ಅಟ್ಲೀಸ್ಟ್ 3 ತಿಂಗಳಿಗೊಂದ್ಸರಿ ಆದ್ರೂ ಬಿಡುಗಡೆ ಮಾಡ್ಬೇಕಾಯ್ತು. ಹಣ ಬಿಡುಗಡೆ ಮಾಡದೆ ಪಾಪರಾಗಿರುವಂತ ಸರ್ಕಾರ ಕಸನ ತಗೊಂಡು ನಮ್ಮನೆ ಮುಂದೆ ಹಾಕ್ತೀನಿ, ಬಿಜೆಪಿ ಆಫೀಸ್ ಹತ್ರ ಹಾಕ್ತೀನಿ ಅಂದ್ರೆ ಅದು ನಿಮ್ಮ ರಾಜಕೀಯ ದೌರ್ಬಲ್ಯ ತೋರಿಸುತ್ತೆ ಅಷ್ಟೇ ಅದು.